ಕಾಣಿಸ್ತಿದೀವೇನ್ರ? ಹಾಂ, ಕೋಳಿ ಗಡಿಗೆ ಇವಾಗ ಸ್ನಾನ ಮಾಡಿಸಿ ನೋಡಿ. ನಾವು ಸ್ನಾನ ಮಾಡಿಸ್ತೀವಿ ಅಂತಲೇ ತುಂಬ ಗಲೀಜಾಗ್ಬಿಟ್ಟವೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಕೋಳಿ 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 ನಾನು ಸೊಂಡ್ಲು ಹಿಡ್ಕೊಂಡು ನೇತಾಡ್ಬೋದಂತೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗು ಎದ್ದು ಫ್ರೆಶ್ ಅಪ್ ಆಗಿ ಬೇಗನೆ ಬಂದ್ಬಿಟ್ಟು, ನಮ್ಗೆ ಗೊತ್ತಿಲ್ಲ 8:30 ಬಿಡ್ತಾರೆ ಅಂತ. ಸೊ ನಾವು ಬಂದಿರೋ ಪ್ಲೇಸು ಸಕ್ಕರೆ ಬೈಲು ಎಲಿಫೆಂಟ್ ಸಫಾರಿ. ವೆಲ್ಕಮ್ ಟು ಸಕ್ಕರೆ ಬೈಲು. ಆ್ಯಕ್ಚುಲಿ ಇವಾಗ ಕರೆಕ್ಟಾಗಿ 7 ಗಂಟೆಗೆ ಅಂದರೆ ಎಷ್ಟು ಗಂಟೆಗೆ ಎದ್ದು ಎಷ್ಟು ಬೇಗ ರೆಡಿ ಆಗಿದ್ದೀವಿ ಲೆಕ್ಕ ಹಾಕೊಳ್ಳಿ. ಸೊ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ರೆಡಿಯಾಗಿ ಬಂದೋ. ಬಟ್ ಇಲ್ಲಿ ನೋಡಿದ್ರೆ ಇನ್ ಕೇಸ್ ಯಾರು ಪ್ಲ್ಯಾನ್ ಮಾಡೋ ಆಗಿದ್ರೆ ಜಸ್ಟ್ ಯು ಕ್ಯಾನ್ ಪ್ಲ್ಯಾನ್. ಸಕ್ಕರೆ ಬೈಲು ಎವ್ರಿ ಡೇ ವಿಲ್ ಸ್ಟಾರ್ಟ್ಸ್ ಆಟ್ 8:30 1 ಗಂಟೆವರೆಗೂ ಮಾತ್ರ ಇರುತ್ತೆ. ಸೊ ಇನ್ನೂ 1 ಅವರ್ ಟೈಮ್ ಇದೆ. ನಿಯರ್ ಬೈ ಪ್ಲೇಸಸ್ ಅಂತೂ ಯಾವುದೂ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು, ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ನ ಒಳಗಡೆ ಹಾಕ್ತಾಯಿದ್ದೀವಿ. ಕಾರ್ ಒಳಗಡೆ ಹಾಕ್ಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ ಬನ್ನಿ. ಆನೆಗಳೆಲ್ಲ ಬರ್ತಾ ಇರುತ್ತೆ, ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ. ಜಸ್ಟ್ ಟೇಕ್ ಇಟ್ ಔಟ್. ವೆಲ್ಕಮ್ ಟು ಸಕ್ಕರೆ ಬೈಲು. ಅಲ್ಲ ಆವಾಗಲೇ ಆನೆಗಳು ಎಂಟ್ರಿ ಆಗ್ತಾ ಇರುತ್ತೆ ಅಂತ. ಸೊ ಈ ಥರ ಒಂದೊಂದೇ ಆನೆಗಳು ಬರ್ತಾ ಇರುತ್ತೆ ಒಳಗಡೆ. ಏನು ಧೈರ್ಯ ನೋಡಪ್ಪ ನಮ್ಮವ್ರದ್ದು. ನೋಡಿ ಆನೆ ಬರ್ತಾ ಇರೋ ಹತ್ತದಲ್ಲೇ ನಿಂತವ್ರು. ಗೈಸ್ ಆನೆ ತುಂಬ ಹತ್ತಿರದಿಂದ ನೋಡ್ಕೊಳ್ಳಿ. ನಮ್ಮ ಹುಡುಗರಿಗೆಲ್ಲ ಆನೆಯಿಂದ ಸಿಕ್ಕಾಪಟ್ಟೆ ಆಸೆ. ನೋಡಿ ಆನೆ ಮುಂದೆ ಹೋಗ್ತಾಯಿದೆ, ಮುಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾವ್ರಿ. ಹೆಂಗಿರು 8:00ವರೆಗೂ ಟೈಮ್ ಇದೆ. ಅದನ್ನೆಲ್ಲ ಆನೆ ನಿಲ್ಲಿಸ್ತಿರಂತೆ, ಫೋಟೋ ತಗೋಬೋದಂತೆ, ಆಶೀರ್ವಾದ ಮಾಡಿಸ್ಕೋಬೋದಂತೆ, ಆನೆ ಸೊಂಡ್ಲು ಹಿಡ್ಕೊಂಡು ನೇತಾಡ್ಬೋದಂತೆ. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದೀವಿ. ನೋಡಿದ್ವಿ ಮನಸ್ವಿ ಇಲ್ಲಿ ಕ್ಯಾಮ್ರಾ ಮಾಡ್ಕೊಂಡು ನೋಡಿ ಗೈಸ್, ಇಲ್ಲಿರೋರಿಗೆಲ್ಲ ಭಯನೇ ಇಲ್ಲ. ಆನೆ ಮೇಲೆ ಡೈಲಿ ನಾಯಿ ಪುನಿ ಓಡಾಡ್ದಂಗೆ ಆಯಿತು. ಎದ್ಕೊಳ್ತಾನೆ ಇಲ್ಲ ಜನ. ಆರಾಮಾಗಿ ಕುತ್ಕೊಂಡು ನೋಡಿ ಮನೆಗೆ ಊರೋದು ಓಡಾಡ್ಕೊಂಡು ಆರಾಮಾಗಿರುತ್ತೆ ಆನೆ ಮನೆ. ಎಲಿಫೆಂಟ್ಸ್ ಎಲ್ಲ ಇಲ್ಲಿಂದ ಒಂದೊಂದೇ ಬರ್ತಿದ್ದಾವೆ. ಸೊ ಇದೇ ಥರ 13-14 ಎಲಿಫೆಂಟ್ಸ್ ಬರ್ತಾವಂತೆ. ಈ ಆನೆಗಳಿಗೆ ಇವಾಗ ಸ್ನಾನ ಮಾಡಿಸಿ ನೋಡಿ. ನಾವು ಸ್ನಾನ ಮಾಡಿಸ್ತೀವಿ ಅಂತಲೇ ತುಂಬ ಗಲೀಜಾಗ್ಬಿಟ್ಟವೆ. ಬನ್ನಿ ಸ್ನಾನ ಮಾಡಿಸಿ ಓಡೋಣ ಬೇರೆ ಕಡೆ. ನೋಡಿ ಇದೇ ಸಕ್ಕರೆ ಬಯಲು ಬಂದಿದ್ದೀವಿ. ಐ ಲವ್ ಸಕ್ಕರೆ ಬೈಯಲು. ಅಲ್ಲೊಂದು ಫೋಟೋ ತಗೊಂಡು ಆಮೇಲೆ ಶುರು ಮಾಡೋಣ. ನಾವು ಬಂದಿರೋದೇ ಅದಕ್ಕೆ, ಗೊತ್ತಲ್ಲ ಗೈಸ್. ಫ್ರೇಮ್ ಇಲ್ಲಿರುತ್ತೋ ನಾವಲ್ಲೇ. ಇದ್ರ ಹೆಸರು ರಾಘವೇಂದ್ರ ಅಂತೆ. ಗಂಡು ನೋಡಿ ಹೆಂಗಿದೆ. ಹಾಯ್ ರಾಘವೇಂದ್ರ, ನೀನು ನಾನು ಒಂದೇ ಥರ ಇಬ್ಬರು. ಆನೆಗೆ ಸ್ನಾನ ಮಾಡಿಸುವ ನೋಡಿ. ಆರಾಮಾಗಿ ಮಲ್ಕೊಂಬಿಟ್ಟವೆ ಉಜ್ರಿ ಅಂತ. ಅದಕ್ಕೆ ಕಸಗಳಿಗೆ ಕೊಟ್ಟಂಗೂ ಆಗಲ್ಲ. ಉಚಿತನೇ ಇರಿ ನೋಡಿ ಗೈಸ್, ಹೆಂಗೆ ಮಲ್ಕೊಂಬಿಟ್ಟಿದೆ ನೋಡಿ. ಎಲ್ಲ ಬೆಳಿತಾಯ್ತಾ, ಏನಾದರೂ ಮಾಡ್ಕೊಳ್ಳಿ ನೀವು.
ಯಾರಾದ್ರೂ ಬಂತೋದಿಟ್ಟು ಏನಾರು ಮಾಡಿ ಫ್ರೆಶ್ ಮಾಡಿ ಅಂತ ಆರಾಮಾಗಿ ಮಾಡ್ಕೊಂಡ್ಬಿಟ್ಟಿದ್ದಾವೆ ನೋಡಿ ಗೈಸ್. ಮೂರು ಏನೋ ಹಾಕಿ ತಿಕ್ತಿದ್ದಾರೆ ಅನ್ಸುತ್ತೆ ಗೈಸ್. ಇಷ್ಟೇ ಗೈಸ್. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ. ಬೋಟಿಂಗ್ ಇದೆ. ಇದಕ್ಕೆ ಎಷ್ಟು ಏನು ತಗೋಬೇಕು ಅನ್ಸುತ್ತೆ. ಏನು ಬೈ ಮಾಡಿದೆ. ಸಕ್ಕರೆ ಬೈಯಲ್ಲಿ ಯಾರೇನು ತೊಳೆಯುವ ವಿಧಾನ. ಇಷ್ಟೇ ತಕ್ಕ ಪಾಪ ಮಾವುತವರು ತೊಳ್ಕೊಂಬಂದರೆ ಆಲ್ರೆಡಿ ಪುಟಾಣಿ ಎಲ್ಲ ಬಿದ್ದು ಎದ್ದು ಬಂದೈತೆ. ಈ ಥರ ಕೂಳೆ ಕೊಟ್ಟರೆ ಯಾರು ಬರುತ್ತೆ ನೋಡಿ ಗೈಸ್. ನಮಗಂತೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ನಾನೇ ಫೀಡ್ ಮಾಡೋದು ನೋಡಿದ್ದೀರಾ, ನೋಡ್ಕೊಳ್ಳಿ. ನಿಜವಾದ ಮಾವುತ ಅಂದರೆ ಈ ಸಣ್ಣ ಬಡ್ಡಿ ಮಗನ ನಾವೆಲ್ಲ ಕೇಳೋದೇ ಇಲ್ಲ. ನೋಡಿ ನುಗ್ಬಿಡ್ತವೆ. ಇವನು ನಿಜವಾದ ಮಾವುತ ಅಂದರೆ ನೋಡಿದ್ರು. ಸಫಾರಿಗೆ ಬಂದಿದ್ದೀನಿ. ನಾನೇ ಇಲ್ಲಿ ಹುಲಿ ಸಿಂಹ ಥರ ಮೇಲ್ಗಡೆ ನಿಂತ್ಕೊಂಬಿಟ್ಟು ಅಡಿ ಯಾರ ಪೊಲೀಸರು ಇದ್ದು ಮಕ್ಕ ಹೋಗಿದ್ರೆ ಸರಿ ಹೋಯ್ತೈತೆ ನಮಗೆ. ಯಾರೋ ಇರ್ತಾರೆ ಇಲ್ಲಿ. ಟಿಕೆಟ್ ಎಲ್ಲಿ ಕೇಳಿ ಬರೋ ಸರ್, ಟಿಕೆಟ್ ಎಲ್ಲಿ? ಒನ್ ಶಿವಮೊಗ್ಗ ಝೂಗೆ ಎಂಟ್ರಿ ಆಗಿದ್ದೀವಿ. ಮೇನ್ ಇಂಪಾರ್ಟೆಂಟ್ ಪ್ರಾಣಿಗಳನ್ನ ತೋರಿಸ್ತೀನಿ. ಹೆಬ್ಬಾವು ಇದೆಯಂತೆ, ನಾವು ಹುಡುಕ್ತಾ ಇದೀವಿ ಎಲ್ಲಿ ಅಂತ. ಹೆಬ್ಬಾವು ತೋರಿಸ್ತೀನಿ ರೀ. ನಾವು ಈ ಕಡೆ ಇರ್ಬೇಕು ಹೆಬ್ಬಾವು. ಈಗ ಈ ಮೂಲೆಯಲ್ಲಿ ಮಲ್ಕೊಂಬಿಟ್ಟಿದ್ದಾವೆ. ನಾವು ಹುಡುಕ್ತಾ ಇದೀವಿ ಎಲ್ಲೆಲ್ಲಿದೆ ಅಂತ, ಒಂದೂ ಇಲ್ಲ. ಎಲ್ಲ ಬಂದು ಮೂಲೆಯಲ್ಲಿ ಮಲ್ಕೊಂಬಿಟ್ಟವೆ. ಮನಸ್ವಿ ಕೋಳಿ 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 ಕೋಪನೆ ಬರ್ತೀವಲ್ಲ. ಕೋಳಿ ಇದೆ, ಬಟ್ ಈ ಕಡೆ ಓಪನ್ ಮಾಡಿ. ಚಿನ್ನಿ ಈ ಕಡೆ ತೋರಿಸು, ಈ ಕಡೆ ತೋರಿಸು, ಈ ಕಡೆ ತೋರಿಸು. ನೋಡಿ ಗೈಸ್, ನೋಡಿ ಗೈಸ್. ಅಯ್ಯೋ, ರೆಕ್ಕೆ ಓಪನ್ ಮಾಡಿ ನೀರ ಕಾಣಿಸ್ತಾ ಇಲ್ಲ. ಈ ಕಡೆ ತಿರ್ತಾರ.
ನೋಡಿ ಅಷ್ಟು ಫುಲ್ಲು ವೈಬ್ರೇಷನ್ ಮಾಡ್ತೈತೆ, ರೆಕ್ಕೆ ಎಲ್ಲ ಮುರಿದೋಗ್ಬಿಟ್ಟವೆ. ಒಳ್ಳೆ ಸೀನ್ ಆಗಿರೋದು ಈ ಕಡೆ ತೋರಿಸಿದ್ರೆ. ಅಲ್ಲಿ ಪಿಕಾಕ್ ನೋಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಒಂದ್ಸರಿ ಕಿರ್ಚು ಚಿನ್ನಮ್ಮ ಕಲಿ ಇರಿ, ಈ ಕಡೆ ತಿರುಗುತ್ತೆ ನೋಡೋಣ. ರೋಡಲ್ಲೆಲ್ಲ ಹೋಗ್ತಾ ಇದ್ರೆ ಏನಾದರೂ ಫುಲ್ಲು ಗ್ರೀನರಿ ಕಂಡ್ರೆ ಫೋಟೋ ಸಖತ್ತ ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾರೆ, ಕಣ್ಣ ನಿಲ್ಲಿಸ್ಬಿಡ್ತೀವಿ. ಸೊ ನೋಡಿ ಕಾರ್ ರಿವರ್ಸ್ ಬರ್ತಾವನೆ, ಆರಾಮಾಗಿ ವಾಕ್ ಮಾಡ್ಕೊಂಡೆ ಹೋಗೋದಲ್ವಾ. ಸೊ ತಿಂದಿರೋದೆಲ್ಲ ಕರಗತ್ತೆ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೊಕೇಶನ್ ನೋಡಿದ್ದಿಲ್ಲ ಫೋಟೋಶೂಟ್ಗೆ ಅಂತ. ನಾನು ಸ್ವಲ್ಪ ಫೋಟೋ ಸೆಷನ್ ಮುಗಿಸ್ಕೊಂಡು ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಅನ್ನೋದೇ ಕ್ಯೂರಿಯಾಸಿಟಿ. ಹೇಳ್ತೀನಿ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ. ಕಾಣಿಸ್ತಾ ಇದ್ದೀವಾ? ಕಾಣಿಸ್ತಾ ಇದ್ದೀವೇನ್ರ? ಹಾಂ, ರೆಡಿ ಮಾಡಿ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನೋಡಿ ಗಾಯ್ಸ್, ಮದುವೆಯಾದರೆ ಪರಿಸ್ಥಿತಿ. This is the last place what we came, that is Joke Falls. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಯಾರೋ ಆಗಿಬಿಟ್ಟಿದೆ. ಸೊ ಫುಲ್ಲು ಫಾಗಿದೆ, ಅಷ್ಟೊಂದು ಫಾಲ್ಸ್ ಏನು ಕಾಣಿಸ್ತಲ್ಲ. ಯು ಕ್ಯಾನ್ ಸಿ. ಸೊ ನೋಡಿ ಫುಲ್ಲು ಫಾಗಿದೆ, ಫಾಲ್ಸು ಸ್ವಲ್ಪ ಕಾಣಿಸುತ್ತೆ ನೋಡಿ. ಕೆಳಗಡೆ ಹೋಗ್ಬೋದು, ಹೋಗೋಣ ನೋಡೋಣ. ಇದಕ್ಕೆ ಬರೋಷ್ಟು ತುಂಬ ಲೇಟ್ ಆಗೋಯ್ತು. ಫೋಟೋ ಕ್ಲಿಕ್ ಮಾಡೋವಾಗ ಮಾಡಿಸ್ಬಿಟ್ರು. ಒಂದು 100-115 ಫೋಟೋ ಕ್ಲಿಕ್ ಮಾಡೋವೆ. ಸೆಲೆಕ್ಟ್ ಮಾಡ್ತಾರೆ ಮಾತ್ರ ಒಂದೋ ಎರಡು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಅವ್ನು ಫೋಟೋ ಕಣ್ಕೊಂಡ್ಬಿಡ್ತಾನೆ, ಅಷ್ಟು ನೋಡೋದಲ್ಲಪ್ಪ ನಾನು ಅಂತ. ಕೊನೆಗೆ ಒಂದು ಚೂಸ್ ಮಾಡ್ತಾರೆ, ಒಂದು ಫೋಟೋಗೆ 150 ರೂಪಾಯಿ ಅಂತ ಪ್ರಿಂಟಿಗೆ. ಗೈಸ್, ನಾವಿವಾಗ ಬಂದಿರೋಂಥ ಜಾಗ ಕುಪ್ಪಳ್ಳಿ, ಕುವೆಂಪುರವರ ಮನೆ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಆಲ್ರೆಡಿ ಕಾಣಿಸ್ತಿದೆ, ಅದೇ ಕುವೆಂಪು ಅವರ ಮನೆ. ಸೊ ಬನ್ನಿ ನೋಡೋಣ ಹೇಗಿದೆ ಮನೆ. ಎಂಟ್ರೆನ್ಸ್ ಏನಾದರೂ ಕಾರ್ಗಳು ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಇಲ್ಲಿಂದ ಬಂದರೆ ನೋಡಿ ಎಂಟ್ರೆನ್ಸ್ ಏನು ಸಕ್ಕದ ಮಾಡಿ ಕಡೆ ನೋಡಿ ಕುವೆಂಪು ಮನೆಗಳ ಎಲ್ಲ ಕಿಟಕಿ, ಓಪನ್ ಕಿಟಕಿಗಳು ಅವ್ರದ್ದು ಹಾಕಿದ್ದಾರೆ ನೋಡಿ. ಇದೆ ನೋಡಿ ಗೈಸ್, ವಿಶ್ವ ಮಾನವ ಸಂದೇಶ, ಮೆಸೇಜ್ ಆಫ್ ದ ಯೂನಿವರ್ಸಲ್ ಮ್ಯಾನ್, ಮನಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟ. ಪಾಸ್ ಮಾಡ್ತೀನಿ, ಓದ್ಕೊಳ ಅಂತ ಓದ್ಕೋಬೋದು. ನೋಡಿ ಗೈಸ್, ಕುವೆಂಪು ಅವರು ಮನೆಯಲ್ಲಿ ಬರೆದಿರೋಂತಹ ಸಾಹಿತ್ಯ. ಕುವೆಂಪು ಅವರು ಕಾದಂಬರಿ ಬರೆಯುತ್ತಿದ್ದಂತಹ ಜಾಗಕ್ಕೆ ಸ್ವಾಗತ ಸುಸ್ವಾಗತ. ಸೊ ಎಂಟ್ರೆನ್ಸ್ ನೋಡೋಕ್ಕೆ ಈ ಥರ ಕಾಣಿಸುತ್ತೆ, ಫುಲ್ಲೆಲ್ಲ ಕಲ್ಲುಗಳಲ್ಲೇ ಮಾಡಿರೋಂಥದ್ದು. ವಾವ್, ನೋಡಿ ಗೈಸ್, ಕವಿ ಶೈಲ. ಪಾಸ್ ಮಾಡ್ತೀನಿ, ಓದ್ಕೊಳ್ಬೋದು. ಸೊ ಅಲ್ಲಿಂದ ಬಂದರೆ ಇದೇ ಅವ್ರ ಜಾಗ. ಪ್ರವಾಸಿಗರಿಗೆ ನಡ್ಕೊಂಡು ಹೋಗೋದಕ್ಕೆ ಜಾರಬಾರ್ದು ಅಂತ ಗೋಣಿ ಚೀಲಗಳನ್ನು ಹಾಸಿದ್ದಾರೆ.
ಸೊ ಇದೇ ಜಾಗ ಏನು ಸಕ್ಕತ್ತಾಯ್ತಲ್ಲ. ಗೈಸ್ ಅಲ್ಲಿಂದ ಬಂದ ತಕ್ಷಣ ನಾವು ನೆಕ್ಸ್ಟ್ ನೋಡೋವಂಥದ್ದು ಕವಿ ಸಮಾಧಿ. ಸೊ ಸಮಾಧಿ ಕೂಡ ಇಲ್ಲಿದೆ ಅಂತ ಹೇಳ್ತಿದ್ದಾರೆ. ಬೋರ್ಡ್ ಕೂಡ ಹಾಕಿದ್ದಾರೆ, ಗೊತ್ತಿಲ್ಲ, ನೋಡ್ಕೋಬೋದು ನೀವು. ಕವಿಯವರ ಸಮಾಧಿ ಅಂತ ಹಾಕಿದ್ದಾರೆ. ಜನನ ಮರಣ ಬೋರ್ಡಲ್ಲಿ ಹಾಕಿದ್ದಾರೆ. ಅದನ್ನು ಬಿಟ್ಟರೆ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪ್ಲೇಸು. ತುಂಬ ರೋಮಾಂಚಕರಕಾರಿ, ತುಂಬ ಸೂಪರಾಗಿದೆ ಪ್ಲೇಸ್. ಹಾಯ್ ಮನಸ್ವಿ. ಮನಸ್ವಿ ಅಂತೂ ಏನು ಮಾಡಲ್ಲ. ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ.